ಬ್ಯಾಗ್ ಚೆಕ್ ಏನಿಲ್ಲ ಬ್ರೋ, ಕ್ಯಾಮ್ರಾ ಅದಾವ ಬರ್ರಿ. ಏನಿಲ್ಲ. ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇದೆಯಾ? ಇಲ್ಲ ಇಲ್ಲ ಈ ಥರ ಬಾಟ್ಲ್ ಇಲ್ವಾ? ಇಲ್ಲ ಇಲ್ಲ. ಬರೀ ಕ್ಯಾಮ್ರಾನ? ಕ್ಯಾಮ್ರಾ ಡ್ರೋನು? ಡ್ರೋನ್ ಇಲ್ಲ. ಡ್ರೋನ್ ಹಾರಿಸ್ಬೋದಾ? ನಾಟ್ ಅಲೌಡ್. ನಾಟ್ ಅಲೌಡ್. ಹಾಂ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಒಂದು ಬೆಟ್ಟಕ್ಕೆ ಬಂದಿದ್ದೀನಿ. ಗೊತ್ತು, ಆಲ್ಮೋಸ್ಟ್ ಬೆಂಗಳೂರಲ್ಲಿರೋರಿಗೆ, ಅಕ್ಕಪಕ್ಕ ಇರೋರಿಗೆಲ್ಲ ಈ ಪ್ಲೇಸ್ ಗೊತ್ತು. ಅದೇ ನಂದಿ ಬೆಟ್ಟ. ಸೊ ನನ್ನ ಮನೆಯಿಂದ ಹೊರಟಿರೋದು 4 ಗಂಟೆಗೆ. ಸೊ ಇವಾಗ ಹತ್ತತ್ರ 5-6 ಗಂಟೆ ಬಂದಿದ್ದು. ನನ್ನ ಪ್ಲ್ಯಾನ್ ಇರೋದು ಬೇರೆ ಇತ್ತು, ಬಟ್ ಇಲ್ಲಿ ಬಂದು ಪ್ಲ್ಯಾನ್ ಚೇಂಜ್ ಮಾಡಿಕೊಂಡೆ. ನಾನು ಫಸ್ಟು ಈಶಾ ಫೌಂಡೇಶನ್ ಆದಿಯೋಗಿ ಹೋಗಬೇಕಿತ್ತು, ಬಟ್ ಆಮೇಲೆ ಅನ್ನಿಸ್ತು ಇಲ್ಲಿಗೆ ಫಸ್ಟ್ ಹೋಗಿ ಆಮೇಲೆ ಇನ್ನೊಂದು ನಂದೀಶ್ವರ ಟೆಂಪಲ್ ಇದೆ ಅಲ್ಲಿ. ಸೊ ನಂದೀಶ್ವರ ಟೆಂಪಲ್ ವಿಸಿಟ್ ಮಾಡಿಕೊಂಡು ಆಮೇಲೆ ಆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಬನ್ನಿ ಇವತ್ತು ನಂದಿ ಬೆಟ್ಟಕ್ಕೆ ಹೋಗೋಣ. ನೋಡ್ತಾ ಇದ್ದೀರಾ, ಎಲ್ಲರೂ ಹೋಗ್ತಾ ಇದ್ದಾರೆ ಗಾಡಿನಲ್ಲಿ, ವೀಡಿಯೋಸು ಫೋಟೋ ಎಲ್ಲ. ಸೊ ನಾನು ಒಬ್ಬನೇ ಸೋಲೋ ಟ್ರಾವೆಲರು. ಫ್ರೆಂಡ್ಸ್ ಜೊತೆಗೆ ಕಪಲ್ಸು ಎಲ್ಲ ಬರೋಕ್ಕೆ ತುಂಬ ಮಸ್ತ್ ಜಾಗ. ಬನ್ನಿ ಹೋಗೋಣ, ಹೇಗಿರುತ್ತೆ ನೋಡೋಣ. ನಂದಿ ಬೆಟ್ಟದಲ್ಲಿ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಂದು. ಮುಂಚೆ ತುಮಕೂರಲ್ಲಿದ್ದೆ. ತುಮಕೂರಲ್ಲಿರುವಾಗ ತುಮಕೂರು ಹಿಲ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಈಗ ಬೆಂಗಳೂರು ರೀಸೆಂಟ್ ಸ್ವಲ್ಪ ದಿನ ಆಯ್ತು ಬಂದು. ಸೊ ಇಲ್ಲಿ ಇದಕ್ಕೆ ಕವರೆಲ್ಲ ಮಾಡೋಣ. ಇದಕ್ಕೆ ಆಪೋಸಿಟಲ್ಲಿ ಯಾರೋ ಬರ್ತಾ ಇಲ್ಲ ಅನಿಸುತ್ತೆ. ಬಂದರೆ ಗೋವಿಂದ. ಸೊ ಆರಾಮಾಗಿ ಹೋಗೋಣ. ಚೆನ್ನಾಗಿದೆ ಕ್ಲೈಮೇಟು. ಅಲ್ಲಿ ಮೇಲೆ ಐ ಥಿಂಕ್ ಇವಾಗ ಫಾಗ್ ಇರುತ್ತೆ ಅನ್ಕೋತೀನಿ. ಆ ಕಡೆಯಿಂದ ಈ ಕಡೆ ಬರೋರು ಯಾರೂ ಇರೋಲ್ಲ. ಇವಾಗ ಹೋಗ್ತಿರೋದು ಇಂದ ಆ ಕಡೆಗೆ. ಇವಾಗ ಟೈಮ್ ಬಂದುಬಿಟ್ಟು 5:42 ಬೆಳಗ್ಗೆ. ಸೊ ಆಲ್ರೆಡಿ ಸನ್ರೈಸ್ ಆಗಿದೆ, ಆಗ್ತಾ ಇದೆ. ಬನ್ನಿ ಬೆಟ್ಟದ ಮೇಲೆನೇ ಸಿಗೋಣ ಹೋಗಿ. ನಂದಿ ಬೆಟ್ಟದ ಮೇಲೆ ಆಟೋನೂ ಹೋಗುತ್ತಾ? ಇನ್ನೊಂದು 4 ಕಿಲೋಮೀಟ್ರ್ ಇದೆ. ಆಟೋದಲ್ಲಿ ಫುಲ್ಲು ಅನ್ನ ಎಲ್ಲ ಕಡೆ ಹಾಕ್ಕೊಂಡು ಹೋಗ್ತಿದ್ದಾನೆ. ಮತ್ತು ಕೆಲವೊಂದು ಮೂವಿನಲ್ಲೆಲ್ಲ ನೋಡಿದ್ದೆ ನಾನು, ಈ ನಂದಿ ಬೆಟ್ಟದ ಮೇಲೆ ಶೂಟಿಂಗ್ ಆಗಿರೋದು. ಸೊ ಅದಕ್ಕೋಸ್ಕರ ನಾನು ಹೋಗ್ತಿರೋದು, ಹೇಗಿರುತ್ತೆ ಲೊಕೇಶನ್ ನೋಡೋಕ್ಕೆ. ಕೆಲವೊಬ್ರು ಹೇಳ್ತಿದ್ರು ತುಂಬ ಗಲೀಜಿರುತ್ತೆ, ಏನಕ್ಕೆ ಹೋಗಬೇಡ, ಬೇರೆ ಏನಾದ್ರು ಟ್ರೈ ಮಾಡು, ಬೇರೆ ಕಡೆ ಎಲ್ಲರೂ ಹೋಗು ಅಂತಂದಿದ್ರು. ಬಟ್ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ಚೆನ್ನಾಗಿ ಕಾಣಿಸಿದೆಯಪ್ಪ. ಅಲ್ಲಲ್ಲೆಲ್ಲ ಪ್ಲಾಸ್ಟಿಕೆಲ್ಲ ಚೆಲ್ಲಾಡಿದ್ದಾರೆ. ನೋಡೋಣ ಟಾಪಲ್ಲಿ ಏನಿದೆ ಅಂತ. ಈ ಥರ ತುಮಕೂರಲ್ಲೂ ಡಿ ಹಿಲ್ಸ್ ಅಂತಿದೆ, ದೇವರಾಯನ ದುರ್ಗ. ಅಲ್ಲೂ ಕೂಡ ಯೋಗ ನಂದೀಶ್ವರ, ಭೋಗ ನಂದೀಶ್ವರ, ಒಂದು 2-3 ಟೆಂಪಲ್ ಬರುತ್ತೆ. ಕಪ್ಪು ಶಿಲೆಯಲ್ಲಿ ಮಾಡಿರೋ ಟೆಂಪಲ್ ಕೂಡ ಹಿಂಗೇನೇನೋ ಇದೆ. ಸೊ ಹಿಂಗಿದೆ, ನಮ್ಮ ಮ್ಯಾಪಲ್ಲಿ ತೋರಿಸ್ತಾ ಇದೆ ಹಿಂಗೆ ಹೋಗ್ಬೇಕು ಅಂತ. ಹೇರ್ ಪಿನ್ ಕಟ್ ಅಂತವಲ್ಲ, ಇದು ದೂರದಿಂದನೇ ಕಾಣಿಸ್ತಾ ಇತ್ತು ಅಲ್ಲಿ ನನಗೆ ಈಗ. ಬಟ್ ಇದು ಎಂಟ್ರಿ ಆಗೋಕ್ಕೆ ಬೆಟ್ಟದ ಹಿಂದ್ಗಡೆಯಿಂದ ತಿರ್ಕೊಂಡು ಹೋಗ್ಬೇಕು. ಏನಾಯ್ತು, ಕಾಂಟ್ ಶೋ ಇನ್ಫಾರ್ಮೇಷನ್ ಫ್ರಮ್ ಯುವರ್ ಮ್ಯಾಪ್ ಅಂತ ಡಿಸ್ಮಿಸ್ ಮಾಡೋಣ. ತುಂಬ ಕಾರ್ಗಳಿದ್ದಾವೆ. ಬೈಕಲ್ಲೇ ಬರೋದು ಬೆಸ್ಟಪ್ಪ. ಕಾರಲ್ಲಿ ಹೆಂಗೆ ಪಾರ್ಕಿಂಗು ಏನು ಕತೆ ಗೊತ್ತಿಲ್ಲ. ಇಲ್ಲೇ ಟ್ರಾಫಿಕ್ ಅನ್ನಿಸ್ತಾ ಇದೆ. ಇದು ಏನೋ 2-3 ಕಿಲೋಮೀಟರ್ ತೋರಿಸ್ತಾ ಇದೆ ಇದರಲ್ಲಿ. ಅಪೋಸಿಟಲ್ಲಿ ಯಾರೂ ಬರಲ್ಲ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ಜನ ಹೋಗೋರೆ, ಈ ಕಡೆ ಬರೋರು ಯಾರು ಇರಲ್ಲ. ಕಿವಿ ಕೇಳಿಸ್ತಾ ಇಲ್ಲ, ಹಂಗಾಗಿದೆ. ಬೆಟ್ಟದ ಮೇಲೆ ಹೋದಂಗೆ ಆಲ್ಟಿಟ್ಯೂಡ್ ಮೇಲೆ ಹೋದಂಗೆ ಕಿವಿ ಕೇಳಿಸಲ್ಲ. ವೀಕ್ ಡೇಸಲ್ಲ ಹಿಂಗೆ, ಇನ್ನು ವೀಕೆಂಡಲ್ಲೆಲ್ಲ ಹೆಂಗಿರುತ್ತಪ್ಪ.
ಯಾರು ಗುರುವಾರ ಅನಿಸುತ್ತೆ ಇವತ್ತು. ವೀಕ್ ಡೇಸಲ್ಲೆಲ್ಲ ಹಂಗೆ ಇರುತ್ತೆ ಅನ್ಕೋತೆ, ಸಾರಿ ವೀಕೆಂಡಲ್ಲಿ. ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಲ್ಲಿ ಕರ್ನಾಟಕ ಪಾಸಿಂಗ್ ಗಾಡಿ ಕಡಿಮೆ, ಕೇರಳ, ಡೆಲ್ಲಿ, ತಮಿಳ್ನಾಡು ಅಲ್ಲಿಂದನೇ ಜಾಸ್ತಿ ಕಾಣಿಸ್ತಾ ಇದ್ದಾವೆ. ಬಿಕಾಸ್ ಇಲ್ಲಿರೋರಿಗೆಲ್ಲ ಗೊತ್ತಿಲ್ಲ ಏನಿದೆ ಹೆಂಗೆ ಐತೆ ಅಂತ. ಬೇರೆ ಕಡೆಯಿಂದ ಬಂದಿರೋ ಜನರಿಗೆ ಕ್ಯೂರಿಯಾಸಿಟಿ, ನಂದಿ ಹಿಲ್ಸ್ ಹೋಗ್ಬೇಕು ಅಂತ ಹೇಳಿ ಬಂದಿರ್ತಾರೆ. ನೋಡಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಲಿ ನಮ್ಮ ಕರ್ನಾಟಕ. ಇನ್ನೂ 6 ಗಂಟೆ ಆಗಿಲ್ಲ. ಟ್ರಾಫಿಕ್ ಇಲ್ಲೇ. ಇನ್ನೇನು ಕಾರ್ ಹಿಂದೆನೇ ಬರ್ತಿದ್ದಾನೆ ಗುರು. ಓ, ಇದು ಎಂಟ್ರೆನ್ಸು. ಪಾರ್ಕಿಂಗ್ದವರೆಲ್ಲ ಹೆಂಗೆ ಕತೆನೋ ಏನೋ ಕತೆ, ತುಂಬ ಇರ್ಬೇಕು ಅನಿಸುತ್ತೆ ಜಾಗ. ಹೋಗೋ ಮರಯ್ಯ, ಜಾತ್ರೆ ಮಾಡಿಬಿಟ್ಟಾರ ಇಲ್ಲಿ. ಯಪ್ಪ, ಇನ್ನೂ 6 ಗಂಟೆ ಆಗಿಲ್ಲ. ಇವಾಗ ಹಿಂಗೆ ಹೆಲ್ಮೆಟ್ ಕೌಂಟರ್, ಟಿಕೆಟ್ ಕೌಂಟರ್, ಟಿಕೆಟ್ ಎಲ್ಲ ತೊಗೊಂಡು ಹೋಗ್ಬೇಕು ಅನ್ಸುತ್ತಿಲ್ಲ. ಫುಲ್ ಜನ ಎಲ್ಲ ಚತಾಲ್ ಪತಾಲ್. ಓ, ಹಿಂಗೆ ಎತ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಯಪ್ಪ, ನಾನೇನೋ ಅಂದ್ಕೊಂಡಿದ್ನಿ, ಇಲ್ಲಿ ಏನೇನೋ ಐತಿ. ಇಲ್ಲಿ ಸ್ನೇಹಿತರೆ, ಇವಾಗ ಪಾರ್ಕಿಂಗ್ ಏರಿಯಾದಲ್ಲಿದ್ದೀನಿ. ಇಲ್ಲೆಲ್ಲ ಪಾರ್ಕ್ ಮಾಡಿದ್ದಾರೆ, ಅಲ್ಲೆಲ್ಲ ಕಾರ್ ಆ ಕಡೆ ಪಾರ್ಕ್ ಮಾಡಿದ್ದಾರೆ. ಗೊತ್ತಿಲ್ಲ ಎಷ್ಟು ಕಾರ್ಗೆ ಜಾಗ ಇದೆ ಅಂತ. ಸದ್ಯಕ್ಕೆ ಓಕೆ, ಬಟ್ ಬೆಳಗ್ಗೆ ಇನ್ನೂ 6 ಗಂಟೆ ಎಲ್ಲ ತುಂಬ ಜಾತ್ರೆ ನಡೀತಾ ಇದೆ 6 ಗಂಟೆಗೆ ಇಲ್ಲಿ. ಅದು ವೀಕ್ ಡೇಸಲ್ಲಿ, ವೀಕೆಂಡಲ್ಲಿ ಹೆಂಗಿರುತ್ತೆ ಏನು ಕತೆನೋ ನೋಡೋಣ. ಒಳಗಡೆ ಹೋಗೋಣ, ಅಲ್ಲಿ ಮೇಲೆ ಅಲ್ಲಿ ಹೋಗ್ಬೇಕು ಆ ಕಡೆ. ಆ್ಯಕ್ಚುಲಿ ಹಿಂಗೆ ಹೋಗಿ ಆ ಕಡೆ ಇನ್ನೂ ಸೈಟ್ ಸೀನ್ ಇರ್ಬೋದು. ಆಮೇಲೆ ಇಲ್ಲಿ ನೋಡಿ ಸಾಲು ಹಚ್ಚಿದ್ದಾರೆ ಇಲ್ಲೆಲ್ಲ. ಏನಕ್ಕೆ ಅಂದರೆ ಇದು ಟಿಕೆಟ್, ಫಸ್ಟು ಟಿಕೆಟ್ಸ್ ತೊಗೊಂಡು ದೆನ್ ವಿ ಹ್ಯಾವ್ ಟು ಮೂವ್. ಸ್ನೇಹಿತರೆ, ಹಾಗೆ ಇಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ. ಇದು ಹೆಲ್ಮೆಟ್ ಎಲ್ಲ ಇಡ್ಬೋದು ಇಲ್ಲಿ. ಹೆಲ್ಮೆಟ್ ನಂದು ಇಲ್ಲಿದೆ, ಅದ್ರ ಜೊತೆಗೆ ಒಂದೊಂದು ಕ್ಯಾಮ್ರಾದು ಮೈಕ್ ಇದೆ. ಸೊ ಸೇಫಾಗಿ ಇಲ್ಲಿರುತ್ತೆ. ಬರೋಣ, ಹೋಗ್ಬೇಕು. ಮತ್ತು ಟಿಕೆಟ್ ಏನು ಮಾಡೋದು ಇವಾಗ? ಎಂಟ್ರಿ ಟಿಕೆಟು 20 ರೂಪಾಯಿ ಇಲ್ಲಿ. ಸೊ ಹೋಗ್ತಾ ಇದ್ದೀನಿ. ಇಲ್ಲೊಂದು 4 ಜನ ಫ್ರೆಂಡ್ಸ್ ಸಿಕ್ಕಿದ್ರು ಮಂಡ್ಯದವರು, ಅವ್ರ ಜೊತೆಗೆ ಜುಗಾಡು ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ ಹೆಚ್ಚಿಗೆ. ಸ್ನೇಹಿತರೆ, ಇದು ಪಾರ್ಕಿಂಗ್ ಏರಿಯಾ ಈ ಕಡೆ. ಸೊ ಇದು ಎಂಟ್ರೆನ್ಸು, ಅಲ್ಲಿ ಟಿಕೆಟ್ ಕಲೆಕ್ಟ್ ಮಾಡಿ ಬಿಡ್ತಾರೆ. ಇಲ್ಲೊಂದು ಕೆನಾನು ಇದೆ. ಓಕೆ, ಏನಿದೆ? ಏನಿಲ್ಲ ಸರ್, ಕ್ಯಾಮ್ರಾ ಅದ ಬರ್ರಿ. ಏನಿಲ್ಲ. ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇದೆಯಾ? ಇಲ್ಲ. ಈ ಥರ ಬಾಟ್ಲಿ ಇಲ್ವಾ? ಇಲ್ಲ. ಬರೀ ಕ್ಯಾಮ್ರಾನ? ಕ್ಯಾಮ್ರಾ, ಡ್ರೋನ್ ಇಲ್ಲ. ಡ್ರೋನ್ ಹಾರಿಸ್ಬೋದಾ? ನಾಟ್ ಅಲೌಡ್. ಹಾಂ, ಹೋಗಿ. ಡ್ರೋನ್ ಇದ್ರೆ ಫೈನ್ ಆಗ್ತಾರೆ ಆಮೇಲೆ. ಹೌದಾ? ಹೋಗದಾ? ನಮ್ಗೆ ಅಯ್ಯೋ. ಸೊ ಇವರೆಲ್ಲ ಮಂಡ್ಯದವರು. ಅಲ್ಲಿ ಮತ್ತೆ ಯಾರು ಹುಡುಗಿರ ಜೊತೆಗೆ ಬಂದಿಲ್ಲ? ಹುಡುಗಿರು ಬೇಡ, ಹುಡುಗರು ಅಷ್ಟೇ ಬಂದಿದ್ದಾರೆ. ಹುಡುಗಿರು ಬೇಡ ಅಂತ ಸಿಂಗಲ್ಸ್ ಎಲ್ಲ ಸಿಂಗಲ್ಸ್ ಅಂತ ಇವರು. ಯಾರಾದ್ರೂ ನೋಡಿ ಸಿಂಗಲ್ ಆಗಿ ಮಿಂಗಲ್ ಆಗೋರು. ಮಿಂಗಲ್ ಯಾರು? ಅವ್ರು ಮಿಂಗಲ್ ಅಂತ ಇವ್ರಿಗೆ ಯಾರು ಕಾಳಾಕ್ ಕೊಡ್ರಿ. ಸನ್ರೈಸ್ ವ್ಯೂ ಪಾಯಿಂಟ್. Gracias.